ಇವತ್ತಿನ ಪ್ರತಿಭಟನೆ ಇದು ಒಬ್ಬ ಅಯೋಗ್ಯ ಕೇಂದ್ರ ಗೃಹ ಮಂತ್ರಿ ಆಗಿರ್ತಕ್ಕಂಥ ಒಬ್ಬ ಅಯೋಗ್ಯ ಅಮಿತ್ ಶಾನವನು ಬಾಲಿಶ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಈ ರಾಷ್ಟ್ರದಲ್ಲಿ ಕೋಮು ಭಾವನೆಗಳನ್ನು ಕೆರಳಿಸಿದಾರಲ್ಲ, ಆ ಕಾರಣಕ್ಕೆ ಇವತ್ತು ಒಬ್ಬ ಅಯೋಗ್ಯನಿಗೆ ಎಚ್ಚರಿಕೆ ಕೊಡಲಿಕ್ಕೆ ನಮ್ಮ ಕೊಳ್ಳೇಗಾಲ ಭಾಗದಲ್ಲಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅವನು ರಾಜೀನಾಮೆ ಕೊಡೋ ತನಕನೂ ಈ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಈ ಮೂಲಕ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ನಮ್ಮ ಹೋರಾಟ ಇವತ್ತಿಗೆ ನಿಲ್ಲಬಾರ್ದು. ಅಮಿತ್ ಶಾ ಅವನೊಬ್ಬ ಅಯೋಗ್ಯ, ಅವನೊಬ್ಬ ನಾಲಾಯಕು ಕೇಂದ್ರ ಗೃಹ ಮಂತ್ರಿ ಆಗಿದ್ದಾನೆ. ಅವನು ಗೃಹ ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅವನಿಗೆ ಯಾವ ನೈತಿಕತೆ ಇಲ್ಲ. ಯಾಕೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸ್ಮರಣೆ ಮಾಡೋದ್ರ ಮೂಲಕ ದೇವ್ರ ಸ್ಮರಣೆ ಮಾಡಿ ಅಂತ ಹೇಳಿದಾನಲ್ಲ. ನಾನು ಒಂದು ಜಾತಿಗೆ ಸೀಮಿತವಾಗಿ ಈ ಒಂದು ಪ್ರೊಟೆಸ್ಟಲ್ಲಿ ಮಾತಾಡ್ತಾ ಇಲ್ಲ. ಎಲ್ಲ ಕಮ್ಯುನಿಟಿಗಳನ್ನು ಇವತ್ತು ನಮ್ಮ ಬಹುಜನ್ ಸಮಾಜ್ ಚಳುವಳಿ ಹಿಂದೆ ನಮ್ಮ ಹೋರಾಟದಲ್ಲಿ ನಾವು ಮಾಡ್ಕೊಂಡು ಬಂದಿರೋ ಪ್ರಕಾರ ಕೇವಲ 85% ಇರ್ತಕ್ಕಂಥ ಮನುವಾದಿಗಳು, 15% ಇರ್ತಕ್ಕಂಥ ಮನುವಾದಿಗಳು 85% ಜನಗಳ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಇದು ಕೇವಲ ದಲಿತರಿಗೆ ಮತ್ತು ಮುಸಲ್ಮಾನರಿಗೆ ಸೀಮಿತವಾಗಿಲ್ಲ. ಇದು 85% ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಳೋದಾದರೆ ಲಿಂಗಾಯತರಾದಿಯಾಗಿ ಎಲ್ಲ ಸಮುದಾಯಗಳು ಸೂದ್ರರು, ಇವರನ್ನು ಗುಲಾಮರಾಗಿ ಇಡಬೇಕು ಅನ್ನೋಂಥ ಒಂದು ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಈ BJP ಅವರು ಆಗಾಗ ತನ್ನದ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಜನರ ಕೋಮು ಭಾವನೆಗಳನ್ನು ಕೆರಳಿಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಯಾವುದೇ ಒಂದು ಜಾತಿಗೆ, ಒಂದು ಪಕ್ಷಕ್ಕೆ, ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ಅಮಿತ್ ಶಾ ಒಬ್ಬ ಅಯೋಗ್ಯ ಮತ್ತು ನರೇಂದ್ರ ಮೋದಿ ಅನ್ನೊಬ್ಬ ಪ್ರಧಾನಿ ಇವತ್ತು ಪ್ರಧಾನಿಯಾಗಿ ಮತ್ತು ಗೃಹ ಮಂತ್ರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಜಗತ್ತು ಮೆಚ್ಚುವಂಥ ಸಂವಿಧಾನ ಕೊಟ್ಟಿದ್ದಕ್ಕೆ ಕಾರಣ ಆಗಿದೆ. ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು ಇವ್ರುಗಳು. ಅದನ್ನು ಬಿಟ್ಟು ಬಾಲಿಸ ತಂದ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ರಾಷ್ಟ್ರದಲ್ಲಿ ಕೋಮು ದಳ್ಳೂರಿನ ಹಚ್ಚಲಿಕೊಟ್ಟಿದ್ದಾರೆ. ಇದು ಅಕ್ಷಮ್ಯ ಮತ್ತು ಖಂಡನೀಯ. ಇದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನಮ್ಮ ರಾಜ್ಯದ ಕೆಲವು ದಲಿತ ನಾಯಕರು ಒಟ್ಟಿದ್ದಾರೆ. ಅವ್ರನ್ನ ಈ ಸಭೆಯಲ್ಲಿ ನಾನು ನಿಮಗೆ ನಾಚಿಕೆ ಮಾನ ಚೌಕಟ್ಟಲ್ಲಿ ಇವತ್ತು ನೀವು BJPಯಲ್ಲಿ ಸಣ್ಣ ಪುಟ್ಟ ಹುದ್ದೆಗಳನ್ನು ಪಡ್ಕೊಂಡು ಇವತ್ತು ಸಮರ್ಥನೆಗಳಿದ್ದಲ್ಲಿ ನಿಮಗೆ ನಾಚಿಕೆ ಆಗಲ್ವಾ ಅಂತ ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ.